ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂಧನ ಅವರ ಮದುವೆ ಇತ್ತೀಚೆಗಷ್ಟೇ ನಿಂತು ಹೋಗಿತ್ತು. ಅದು ಮುಂದಿನ ದಿನಗಳಲ್ಲಿ ನಡೆಯುತ್ತಾ ಅಥವಾ ರದ್ದಾಗಿದೆಯಾ ಈ ಪ್ರಶ್ನೆ ಅಭಿಮಾನಿಗಳಲ್ಲಿ ಇತ್ತು. ಸಹಜವಾಗಿ ಆ ಪ್ರಶ್ನೆಯನ್ನು ಅವರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಆಗಾಗ್ಗೆ ಎತ್ತುತ್ತಾ ಇದ್ರು. ಇದೇ ವಿಷಯವಾಗಿ ಈಗ ಆಟಗಾರ್ತಿ ಸ್ಮೃತಿ ಮಂಧನ ಅವರೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ತುಂಬಾ ಖಾಸಗಿ ವ್ಯಕ್ತಿ, ಈ ವಿಷಯವನ್ನ ಇಲ್ಲಿಗೆ ಮುಗಿಸಲು ಬಯಸುತ್ತೇನೆ. ಎರಡೂ ಕುಟುಂಬಗಳ ಗೌಪ್ಯತೆಯನ್ನ ಗೌರವಿಸಿ ಅಂತ ಅಭಿಮಾನಿಗಳಲ್ಲಿ ಅವರು ಮನವಿಯನ್ನ ಮಾಡಿದ್ದಾರೆ. ಭಾರತಕ್ಕಾಗಿ ಆಡುವುದು ಮತ್ತಷ್ಟು ಟ್ರೋಫಿಯನ್ನ ಗೆಲ್ಲುವುದಷ್ಟೇ ನನ್ನ ಈಗಿನ ಗುರಿ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕವಾಗಿ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಈ ವಿಷಯವಾಗಿ ಪೋಸ್ಟ್ ಒಂದನ್ನು ಹಂಚಿಕೊಂಡು ಇದೆಲ್ಲಕ್ಕೂ ತೆರೆ ಎಳೆಯುವಂತಹ ಪ್ರಯತ್ನ ಮತ್ತು ಮುಂದಿನ ದಿನಗಳಲ್ಲಿ ಇದನ್ನ ಅಭಿಮಾನಿಗಳು ಕೂಡ ಆಗಾಗ್ಗೆ ಪ್ರಸ್ತಾಪ ಮಾಡೋದು ಮತ್ತೆ ಮನಸ್ಸಿಗೆ ನೋವು ತರುವಂತಹ ವಿಚಾರ ಎಲ್ಲ ಬೇಡ. ಇದು ನಮ್ಮ ಖಾಸಗಿತನ, ಅದಕ್ಕೆ ನಿಮ್ಮ ಗೌರವ ಸಹಕಾರ ಇರಲಿ. ಮುಂದಿನ ದಿನಗಳಲ್ಲಿ ಏನು ನನ್ನ ಗುರಿ, ಆ ಗುರಿ ಕಡೆಗೆ ಮಾತ್ರ ನಾನು ಫೋಕಸ್ಡ್ ಆಗಿರ್ತೀನಿ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಮದುವೆಯ ದಿನವೇ ಮದುವೆ ನಿಂತು ಹೋಗಿತ್ತು. ಅದಕ್ಕೆ ಅವರ ತಂದೆಯ ಹೃದಯಾಘಾತ ಕಾರಣ ಅಂತ ಆರಂಭದಲ್ಲಿ ಹೇಳ್ಕೊಳ್ಳಲಾಗಿತ್ತು. ಆ ನಂತರ ಗೊತ್ತಾಯಿತು ಆ ಪಲಾಶ್ ಮಚ್ಚಲ್ ಏನಿದ್ದಾರೆ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ವಿಷಯಗಳು ಹೊರ ಬಂದಾಗ ಅದೇ ಇರಬಹುದು ಅಂತ ಜನ ಕೂಡ ಭಾವಿಸಿದ್ರು. ಕಳೆದ ಕೆಲವು ವಾರಗಳಿಂದ ನನ್ನ ಜೀವನದ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಹಬ್ಬಿವೆ ಮತ್ತು ಈ ಸಮಯದಲ್ಲಿ ನಾನು ಮಾತನಾಡುವುದು ಮುಖ್ಯ ಅಂತ ನಾನು ಭಾವಿಸ್ತೀನಿ. ನಾನು ತುಂಬಾ ಖಾಸಗಿ ವ್ಯಕ್ತಿ ಮತ್ತು ನಾನು ಅದನ್ನ ಹಾಗೆಯೇ ಇಡಲು ಬಯಸ್ತೀನಿ. ಆದರೆ ಮದುವೆಯನ್ನ ರದ್ದುಗೊಳಿಸಲಾಗಿದೆ ಅಂತ ನಾನು ಸ್ಪಷ್ಟಪಡಿಸಬೇಕಾಗಿದೆ. ನಾನು ಈ ವಿಷಯವನ್ನ ಇಲ್ಲಿಗೆ ಮುಗಿಸಲು ಬಯಸ್ತೀನಿ. ದಯವಿಟ್ಟು ಈ ಸಮಯದಲ್ಲಿ ಎರಡೂ ಕುಟುಂಬಗಳ ಗೌಪ್ಯತೆಯನ್ನ ಗೌರವಿಸಿ. ನಮ್ಮೆಲ್ಲರನ್ನ ಮತ್ತು ನನ್ನನ್ನ ಮುನ್ನಡೆಸುವ ಒಂದು ಉನ್ನತ ಉದ್ದೇಶವಿದೆ ಅಂತ ನಾನು ನಂಬ್ತೇನೆ. ಅದು ಯಾವಾಗಲೂ ನನ್ನ ದೇಶವನ್ನ ಉನ್ನತ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇದೆ. ಸಾಧ್ಯವಾದಷ್ಟು ಕಾಲ ಭಾರತಕ್ಕಾಗಿ ಆಡುವುದನ್ನ ಮತ್ತು ಟ್ರೋಫಿಗಳನ್ನ ಗೆಲ್ಲುವುದನ್ನ ನಾನು ಮುಂದುವರಿಸ್ತೀನಿ. ಅದು ನನ್ನ ಮುಂದಿನ ಆದ್ಯತೆ ಅಂತ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಬೆಂಬಲಕ್ಕೆ ಧನ್ಯವಾದಗಳು. ಇದು ಮುಂದುವರಿಯುವಂತಹ ಸಮಯ, ಅಂದರೆ ಬೆಂಬಲ ಮುಂದುವರಿಯುವಂತಹ ಸಮಯ ಅಂತ ಅವರು ಸ್ಪಷ್ಟವಾಗಿ ವಿವರವಾಗಿ ಹೇಳಿದ್ದಾರೆ. ಎರಡೂ ಕುಟುಂಬಗಳ ಖಾಸಗಿತನಕ್ಕೆ ತಮ್ಮೆಲ್ಲರ ಒಂದು ರೆಸ್ಪೆಕ್ಟ್ ಇರಲಿ. ಅದನ್ನು ಇಲ್ಲಿಗೆ ಬಿಡೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ತಮ್ಮೆಲ್ಲರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ನಾನು ಟ್ರೋಫಿ ಗೆಲ್ಲೋ ಕಡೆಗೆ ನನ್ನ ಚಿತ್ತವನ್ನು ಹರಿಸ್ತೀನಿ ಅಂತ ಅವರು ಹೇಳೋ ಮೂಲಕವಾಗಿ ಇಲ್ಲಿಗೆ ಇದನ್ನ ಇತಿಶ್ರೀ ಹಾಡುವ ಪ್ರಯತ್ನ ಮತ್ತು ಮದುವೆ ರದ್ದಾಗಿದೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಈ ಕಡೆ ಸ್ಮೃತಿ ಮಂಧನ ಅವರ ಪೋಸ್ಟ್ ಹೊರಬರ್ತದ ಹಾಗೆ ಅದರ ಬೆನ್ನಲ್ಲೇ ಪಲಾಶ್ ಮಚ್ಚಲ್ ಕೂಡ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಆ ಮೂಲಕವಾಗಿ ವೈಯಕ್ತಿಕ ಸಂಬಂಧದಿಂದ ಹಿಂದೆ ಸರಿಯಲು ನಿರ್ಧರಿಸಿದ್ದೇನೆ ಅನ್ನೋಂತ ಅವರು ಕೂಡ ಖಾತ್ರಿಪಡಿಸಿದ್ರು. ಸಂಗೀತ ಸಂಯೋಜಕ ಪಲಾಶ್ ಮಚ್ಚಲ್ ಕೂಡ ಟ್ವೀಟ್ ಮಾಡಿರೋದಿದು. ಆಧಾರರಹಿತ ವದಂತಿಗಳಿಂದ ತುಂಬಾ ಕಷ್ಟಕರವಾಗ್ತಾ ಇದೆ. ಆಧಾರರಹಿತ ವದಂತಿಗಳನ್ನ ಹೇಗೆ ಫೇಸ್ ಮಾಡಬೇಕು ಅದನ್ನು ಹಾಗೆಯೇ ನಾನು ಫೇಸ್ ಮಾಡ್ತೀನಿ. ನನ್ನ ಜೀವನದ ಅತ್ಯಂತ ಕಷ್ಟಕರವಾದಂಥ ಹಂತ ಇದು. ನಾನು ನನ್ನ ನಂಬಿಕೆಯನ್ನು ನಿಷ್ಠೆಯಿಂದ ನಿಭಾಯಿಸ್ತೀನಿ. ಸುಳ್ಳು ವಿಷಯ ಹರಡುವವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಲಾಗುತ್ತೆ ಅಂತ ಕೂಡ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಇಬ್ಬರ ಕಡೆಯಿಂದಲೂ ಕೂಡ ಕ್ಲಾರಿಟಿ ಸಿಕ್ಕಿದೆ. ಯಾವ ಕಾರಣಕ್ಕಾಗಿದೆ ಅನ್ನೋದು ಅದು ಬಹಿರಂಗ ಆಗುವಂತಹ ಅವಶ್ಯಕತೆ ಇಲ್ಲ. ನಾವು ನಿರ್ಧಾರ ಮಾಡಿಕೊಂಡು ಈ ತೀರ್ಮಾನಕ್ಕೆ ಬಂದಿದ್ದೀವಿ. ದಯವಿಟ್ಟು ಊಹಾಪೋಹಗಳಿಗೆ ಆದ್ಯತೆ ಕೊಡಬೇಡಿ. ಈಗಾಗಲೇ ಹರಿದಾಡ್ತಾ ಇರ್ತಕ್ಕಂತಹ ರೂಮರ್ಸ್ ಏನಿದೆ ಅದು ನಮ್ಮ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡಿದೆ. ಈ ಕಷ್ಟಕರ ಸಂದರ್ಭದಿಂದ ನಾನು ಹೊರಬರಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇದು ಪಲಾಶ್ ಮಚ್ಚಲ್ ಅವರ ಒಂದು ಸ್ಟೇಟ್ಮೆಂಟ್. ನನ್ನ ಜೀವನದಲ್ಲಿ ಮುಂದುವರಿಯಲು ಮತ್ತು ನನ್ನ ವೈಯಕ್ತಿಕ ಸಂಬಂಧದಿಂದ ಹಿಂದೆ ಸರಿಯಲು ನಾನು ನಿರ್ಧರಿಸಿದ್ದೀನಿ. ನನಗೆ ಅತ್ಯಂತ ಪವಿತ್ರವಾದ ವಿಷಯದ ಬಗ್ಗೆ ಆಧಾರರಹಿತ ವದಂತಿಗಳಿಗೆ ಜನರು ಅಷ್ಟು ಸುಲಭವಾಗಿ ಪ್ರತಿಕ್ರಿಯಿಸುವುದನ್ನು ನೋಡುವುದು ನನಗೆ ತುಂಬ ಕಷ್ಟವಾಗ್ತಾ ಇತ್ತು. ಇದು ನನ್ನ ಜೀವನದ ಅತ್ಯಂತ ಕಷ್ಟಕರವಾದ ಹಂತ ಮತ್ತು ನಾನು ಅದನ್ನು ನನ್ನ ನಂಬಿಕೆಗಳಿಗೆ ಬದ್ಧವಾಗಿ ನಿಭಾಯಿಸ್ತೇನೆ. ಪರಿಶೀಲಿಸದ ಗಾಸಿಪ್ ಆಧಾರದ ಮೇಲೆ ಯಾರನ್ನಾದರೂ ನಿರ್ಣಯಿಸುವ ಮೊದಲು ನಾವು ಒಂದು ಸಮಾಜವಾಗಿ ವಿರಾಮ ತೆಗೆದುಕೊಳ್ಳಲು ಕಲಿಬೇಕು ಅಂತ ನಾನು ಬಯಸ್ತೀನಿ. ಅದರ ಮೂಲಗಳನ್ನು ಎಂದಿಗೂ ಗುರುತಿಸಲಾಗುವುದಿಲ್ಲ. ನಮ್ಮ ಮಾತುಗಳು ನಮಗೆ ಅರ್ಥವಾಗದ ರೀತಿಯಲ್ಲಿ ಗಾಯಗೊಳ್ಳಬಹುದು. ನಾವು ಈ ವಿಷಯಗಳ ಬಗ್ಗೆ ಯೋಚಿಸ್ತಿರುವಾಗ ಜಗತ್ತಿನಲ್ಲಿ ಅನೇಕ ಜನರು ತೀವ್ರ ಪರಿಣಾಮಗಳನ್ನು ಎದುರಿಸ್ತಾ ಇದ್ದಾರೆ. ಸುಳ್ಳು ಮತ್ತು ಮಾನಹಾನಿಕರ ವಿಷಯವನ್ನ ಹರಡುವವರ ವಿರುದ್ಧ ನನ್ನ ತಂಡವು ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೆ. ಈ ಕಠಿಣ ಸಮಯದಲ್ಲಿ ದಯೆಯಿಂದ ನನ್ನೊಂದಿಗೆ ನಿಂತ ಎಲ್ಲರಿಗೂ ಧನ್ಯವಾದ ಅಂತ ಪಲಾಶ್ ಮಚ್ಚಲ್ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಹೊರಹಾಕಿದ್ದಾರೆ.
ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಇಬ್ಬರ ಕಡೆಯಿಂದಲೂ ಕೂಡ ಮದುವೆ ಮುರಿದು ಬಿದ್ದಿರೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಲಾಗಿದೆ ಮತ್ತು ಕಾರಣ ಏನು ಅನ್ನೋದನ್ನ ನಾವು ಬಹಿರಂಗಪಡಿಸುವಂತಹ ಉದ್ದೇಶ ಇಲ್ಲ, ಇದು ನಮ್ಮ ಖಾಸಗಿತನ ಅನ್ನೋದನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಸೊ ಈ ಮೂಲಕವಾಗಿ ಇಷ್ಟೆಲ್ಲ ಆದ್ಮೇಲೂ ಕೂಡ ಅವರ ಇಬ್ಬರ ಕಡೆಯಿಂದಲೂ ಅವರವರ ಅಭಿಮಾನಿಗಳು ಇದನ್ನ ಹಾಗೆಯೇ ಆಕ್ಸೆಪ್ಟ್ ಮಾಡಿದಾರ ಅಥವಾ ಅಲ್ಲಲ್ಲಿ ಇಂತಹ ಮುಂದುವರೆದಂತಹ ಮಾತುಗಳು ವ್ಯಕ್ತವಾಗ್ತಿದೆಯಾ? ದಿವ್ಯಾ, ಯಾವಾಗ ಸ್ಮೃತಿ ಮಂದಣ್ಣ ಅವರ ಮದುವೆ ವಿಚಾರ ಚರ್ಚೆ ಬಂತು ಆಗ್ಲಿಂದಲೂ ಕೂಡ ಒಂದು ರೀತಿಯಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆರಂಭದಲ್ಲಿ ಹುಡುಗ ಯಾರು ಅನ್ನುವಂಥ ಚರ್ಚೆಗಳಾಗ್ತಾ ಇದ್ರೆ ಮದುವೆ ಸಂದರ್ಭದಲ್ಲಿ ಮದುವೆ ಯಾವಾಗ ನಿಲ್ತೋ ಅದಾದ್ಮೇಲೆ ಹುಡುಗನ ಹಿನ್ನೆಲೆಗಳೆಲ್ಲವೂ ಕೂಡ ಚರ್ಚೆ ಆಗೋದಕ್ಕೆ ಪ್ರಾರಂಭ ಆಯಿತು. ಆರಂಭದಲ್ಲಿ ಒಂದಷ್ಟು ಬೇರೆ ಬೇರೆ ವಿಚಾರಗಳೆಲ್ಲವೂ ಕೂಡ ಅಂದ್ರೆ ಸ್ಮೃತಿ ಮಂದಣ್ಣ ಅವರ ತಂದೆ ಆರೋಗ್ಯ ವಿಚಾರ ಸರಿ ಇಲ್ಲ, ಆ ಸಂದರ್ಭದಕ್ಕಾಗಿಯೇ ಮದುವೆಯನ್ನು ನಿಲ್ಲಿಸಲಾಗಿದೆ ಎನ್ನುವಂಥ ವಿಚಾರಗಳು ಚರ್ಚೆಗೆ ಬರಲಿ ಆರಂಭ ಆಯಿತು. ಅದಾದ ಕೂಡಲೇ ಒಂದೇ ದಿನದಲ್ಲಿ ಅದರ ಕಂಪ್ಲೀಟ್ ಚಿತ್ರಣವೇ ಬದಲಾಗ್ತಾ ಹೋಗ್ತು. ಅದಾದ್ಮೇಲೆ ಬೇರೆ ಬೇರೆ ಊಹಾಪೋಹಗಳೆಲ್ಲವೂ ಕೂಡ ಚರ್ಚೆಗೆ ಬಂತು. ಜೊತೆಗೆ ಒಂದಷ್ಟು ವಿಚಾರಗಳಲ್ಲೂ ಕೂಡ ವಿವಾದಗಳೆಲ್ಲವೂ ಕೂಡ ಆಯಿತು. ಬಟ್ ಆದರೆ ಇಲ್ಲಿ ತನಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರೂ ಕೂಡ ಯಾವುದೇ ಕ್ಲಾರಿಟಿಯನ್ನ ಕೊಟ್ಟಿರಲಿಲ್ಲ. ಮೊದಲ ಬಾರಿಗೆ ಇಬ್ಬರೂ ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಮುಖಾಂತರವಾಗಿ ಏನಾಗಿದೆ, ಮುಂದಿನ ಜೀವನ ಹೇಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಸಂದೇಶವನ್ನು ಅವರ ಅಭಿಮಾನಿಗಳಿಗೆ ಕೊಡುವ ಕೆಲಸವನ್ನ ಮಾಡಿರುವಂಥದ್ದು. ಈ ಕಡೆ ಸ್ಮೃತಿ ಮಂದಣ್ಣ ಇರ್ಬೋದು, ಆ ಕಡೆ ಪಲಾಶ್ ಇರ್ಬೋದು, ಇಬ್ಬರೂ ಕೂಡ ಅವರ ವಿವಾಹಿಕ ಜೀವನ ಏನಿತ್ತು, ವೈವಾಹಿಕ ಜೀವನಕ್ಕೆ ಕಾಲಿಡಬೇಕು ಅನ್ನುವಂಥ ನಿರ್ಧಾರಗಳೇನಿತ್ತು ಅದರಿಂದ ನಾವು ಹಿಂದೆ ಸರ್ದಿದ್ದೀವಿ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇನ್ನು ಅದರಿಂದ ಆಚೆಗೆ ಬರೋದಾದ್ರೆ ಇಲ್ಲಿ ತನಕ ಆಗಿದ್ದಂತಹ ಚರ್ಚೆಗಳು ವಿವಾದಗಳೆಲ್ಲವೂ ಏನಿತ್ತು ಇವೆಲ್ಲವೂ ಕೂಡ ಊಹಾಪೋಹ ಅನ್ನುವಂಥ ವಿಚಾರವನ್ನು ಕೂಡ ಮುಂದಿಡುವಂಥ ಪ್ರಯತ್ನವನ್ನ ಮಾಡಿರುವಂಥದ್ದು. ಸೊ ಅದೇ ಕಾರಣಕ್ಕಾಗಿ ನಮ್ಮ ವೈಯಕ್ತಿಕ ವಿಚಾರಗಳು ಇನ್ನು ಮುಂದೆ ಚರ್ಚೆ ಆಗೋದು ಬೇಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಅನ್ನುವಂಥ ವಿಚಾರವನ್ನು ಅಭಿಮಾನಿಗಳಿಗೆ ಇಟ್ಟು ದಯಮಾಡಿ ಈ ವಿಚಾರಗಳನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಒಂದ್ ಕಡೆ ಮನವಿಯನ್ನ ಸ್ಮೃತಿ ಮಂದಣ್ಣ ಮಾಡ್ಕೊಳ್ತಾ ಇದ್ದಾರೆ, ಮತ್ತೊಂದ್ ಕಡೆ ಪಲಾಶ್ ಒಂದ್ ರೀತಿಯಾದಂತಹ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರೆ. ಇನ್ನು ಮುಂದೆ ಯಾರಾದ್ರೂ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಊಹಾಪೋಹಗಳನ್ನು ಹಬ್ಬಿಸುವಂತ ಕೆಲಸವನ್ನು ಮಾಡಿದ್ರೆ ಅಂತವ್ರ ವಿರುದ್ಧ ಕಾನೂನು ಕ್ರಮಕ್ಕೂ ಕೂಡ ಮುಂದಾಗ್ತೇನೆ ಎನ್ನುವಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಲ್ಲಿಗೆ ಬಹಳ ಕ್ಲಿಯರ್ ಆಗಿದೆ. ಕಳೆದ ಒಂದಷ್ಟು ವರ್ಷಗಳಿಂದ ಇದ್ದಂತಹ ಇವರಿಬ್ಬರ ನಡುವಿನ ಪ್ರೀತಿ ಸಂಬಂಧಗಳೇನಿತ್ತು ಅಲ್ಲಿಗೆ ಬ್ರೇಕಪ್ ಆಗಿದೆ. ತಮ್ಮ ಪಾಡಿಗೆ ತಮ್ಮ ವೈಯಕ್ತಿಕ ಜೀವನಗಳ ಕಡೆ ಇನ್ನೂ ಗಮನವನ್ನು ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ ನಿರ್ಧಾರಕ್ಕೆ ಬಂದು ಸದ್ಯ ಈ ಒಂದು ನಿಲುವಿಗೆ ಇಬ್ರು ಬಂದಿದ್ದಾರೆ ಎನ್ನುವಂತಹ ಸ್ಪಷ್ಟತೆಯನ್ನ ಈ ಮೂಲಕವಾಗಿ ಕೊಡುವಂಥ ಕೆಲಸವನ್ನ ಸ್ಮೃತಿ ಮಂದಣ್ಣ ಜೊತೆಗೆ ಅದೇ ರೀತಿ ಪಲಾಶ್ ಕೂಡ ಮಾಡಿರುವಂಥದ್ದು. ಇನ್ನು ಮುಂದೆ ಏನಿದ್ರು ನಮ್ಮ ಕೆರಿಯರ್ ಮೇಲೆ ನಾವು ಫೋಕಸ್ ಅನ್ನ ಮಾಡ್ತೇವೆ ಅನ್ನೋದ್ರ ಮುಖಾಂತರವಾಗಿ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಇವರಿಬ್ಬರ ನಿರ್ಧಾರ ವೈಯಕ್ತಿಕ ನಿರ್ಧಾರಗಳಾಗಿರುವಂತಹ ಕಾರಣಕ್ಕಾಗಿ ಇನ್ನು ಮುಂದೆ ಅದನ್ನ ಯಾರೇ ಅಕ್ಸೆಪ್ಟ್ ಮಾಡ್ಕೊಂಡ್ರು ಕೂಡ ಅಥವಾ ಅದನ್ನ ಚರ್ಚೆ ಮಾಡೋದಕ್ಕೆ ಮುಂದಾದ್ರೂ ಕೂಡ ಅದು ಅವರ ನಿರ್ಧಾರ ಆಗಿರುವಂತಹ ಕಾರಣಕ್ಕಾಗಿ ಅದಕ್ಕೆ ಯಾವುದೇ ರೀತಿಯಾದಂತಹ ಬೆಲೆಗಳು ಇರೋದಿಲ್ಲ. ಸೊ ಇದೇ ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ಕೊಡಬೇಕಿತ್ತು. ಆ ಸಂದೇಶವನ್ನ ಕೊಟ್ಟು ಯಾರಿಗೆ ಯಾವ ಮೆಸೇಜ್ಗಳನ್ನ ತಲುಪಿಸಬೇಕು ಆ ಕೆಲಸವನ್ನ ಸದ್ಯ ಇಬ್ರು ಕೂಡ ಮಾಡಿರುವಂತದ್ದು. ದಿವ್ಯಾ.